Hi friends, welcome to YouTube channel Study Karnataka. This is the 18th class in which we will be seeing the part 2nd of the Occupational Safety, Health and Working Conditions Code 2020. ಇದು 18ನೇ ಕ್ಲಾಸ್ ಆಗಿತ್ತು. ಇದರಲ್ಲಿ ನಾವು ಔದ್ಯೋಗಿಕ ಸುರಕ್ಷೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020ರ 2ನೇ ಭಾಗವನ್ನು ನೋಡೋಣ. And this we will be seeing notice regarding accidents and many more important things that can be asked in the examination, such as what is the work of inspector cum facilitator, ಅಂದರೆ ಅವರ ಕಾರ್ಯಕಲಾಪವನ್ನು ನೋಡೋಣ, ಹಾಗೂ ಕೆಲವು ಇಂಪಾರ್ಟೆಂಟ್ ಪ್ರೊವಿಷನ್ಸನ್ನು ಎಕ್ಸಾಮಿನೇಷನ್ಗೆ ಕೇಳತಕ್ಕಂಥ ಪ್ರೊವಿಷನ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಈಸ್ ನೋಟಿಸ್ ರಿಗಾರ್ಡಿಂಗ್ ಆಕ್ಸಿಡೆಂಟ್ಸ್. What are the provisions that has been mentioned in this act? It says that where at any place in an establishment an accident occur which causes the death or which causes a bodily injury by reason for which the person is injured is prevented from working for a period of 48 hours. Do remember this, the period is 48 hours. Then that kind of notice or information should be provided to the particular officer that has been nominated or mentioned by the central government or the state government. ಇದರಲ್ಲಿ ನಾವು ಕನ್ನಡದಲ್ಲಿ ನೋಡಬೇಕಾದ್ರೆ ಅಪಘಾತಗಳಿಗೆ ಸಂಬಂಧಿಸಿದ ಸೂಚನೆಯನ್ನು ಒಂದು ಸಂಸ್ಥೆಯಲ್ಲಿ ಯಾವುದೇ ಸ್ಥಳದಲ್ಲಿ ಅಪಘಾತ ಸಂಭವಿಸಿದಾಗ ಅದು ಸಾವು ಅಥವಾ ಯಾವುದೇ ದೈಹಿಕ ಗಾಯಕ್ಕೆ ಕಾರಣವಾಗಿದ್ದರೆ ಗಾಯಗೊಂಡ ವ್ಯಕ್ತಿಯು ಅಪಘಾತದ ನಂತರ 48 ಗಂಟೆಗಳ ಕಾಲ ಕೆಲಸ ಮಾಡಲಿಕ್ಕೆ ಆಗದಿದ್ದಲ್ಲಿ ಅಂಥ ಪ್ರಕರಣವನ್ನು ಸೂಕ್ತ ಸರ್ಕಾರದಿಂದ ಸೂಚಿಸಲಾಗಿರುವ ಅಂಥ ರೀತಿಯಲ್ಲಿ ಮತ್ತು ಅಂಥ ಸಮಯದೊಳಗಾಗಿ ಅಂಥ ಅಧಿಕಾರಿಗೆ ನೀವು ಕಳಿಸ್ತಕ್ಕದ್ದು. ಅದೇನು ಹೇಳ್ತಾರೆ ಅದರಲ್ಲಿ ದೇ ಹ್ಯಾವ್ ಗಿವನ್ ಓನ್ಲಿ 3 provisions. First it says that the employer or owner or agent or the manager referred to in the section 67 of such establishment, if at all it is mine, then the employer or owner or else the manager should provide the notice to the particular officer. Or else if at all it is a factory, then the employer or manager should provide the notice. Or if at all the employer of a plantation or an establishment relating to the building or other construction or any other establishment shall send notice thereto to such authorities in such manner and within such time as may be prescribed by the appropriate government. ಕನ್ನಡದಲ್ಲಿ ಇದು ನೋಡಬೇಕಾದ್ರೆ ಒಂದು ವೇಳೆ ಅದು ಗಣಿಯಾಗಿದ್ದಲ್ಲಿ ವಿಭಾಗ 67ರ ಅಡಿಯಲ್ಲಿ ಉಲ್ಲೇಖಿಸಲಾದ ಉದ್ಯೋಗದಾತ ಅಥವಾ ಮಾಲೀಕರು ಅಥವಾ ಏಜೆಂಟ್ ಅಥವಾ ಮ್ಯಾನೇಜರ್ ಇಂಥ ಒಂದು ಮಾಹಿತಿಯನ್ನು ಕಳಿಸಬೇಕು. ಎರಡನೇದಾಗಿ ಒಂದು ವೇಳೆ ಕಾರ್ಖಾನೆಯಾಗಿದ್ದಲ್ಲಿ ಅಥವಾ ಡಾಕ್ ಕೆಲಸಕ್ಕೆ ಸಂಬಂಧಿಸಿದ ಅಂಥ ಸ್ಥಾಪನೆಗೆ ಸಂಬಂಧಿಸಿದಂಥ ಉದ್ಯೋಗದಾತ ಅಥವಾ ಮ್ಯಾನೇಜರ್ ಅಂಥ ಒಂದು ಮಾಹಿತಿಯನ್ನು ಕಳಿಸಬೇಕಾಗತ್ತೆ. ನೆಕ್ಸ್ಟ್ ಪ್ರೊವಿಷನ್ ಇಸ್ ದ್ಯಾಟ್ ವೆರ್ ಎ ನೋಟಿಸ್ ಗಿವನ್ ಅಂಡರ್ ಸಬ್ ಸೆಕ್ಷನ್ 1 ರಿಲೇಟ್ಸ್ ಟು ಅನ್ ಆಕ್ಸಿಡೆಂಟ್ ಕಾಸಿಂಗ್ ಡೆತ್. ಒಂದು ವೇಳೆ ಅಲ್ಲಿಯ ಕಾರ್ಮಿಕ ಸಾವನ್ನಪ್ಪಿದ್ದರೆ in a plantation or an establishment relating to building or other construction work or any other establishment, the authority to whom the notice is sent shall make an enquiry into the occurrence within the 2 months of the receipt of such notice. The important is that if at all you are giving a notice, then such notice should be enquired within 2 months. That means the time period to finish that enquiry is 2 months. ಅಂದರೆ ಉಪವಿಭಾಗ 1ರ ಅಡಿಯಲ್ಲಿ ನೀಡಲಾದ ಸೂಚನೆಯು ಸಾವಿಗೆ ಕಾರಣವಾಗುವ ಅಪಘಾತಕ್ಕೆ ಸಂಬಂಧಿಸಿದ ಒಂದು ತೋಟದಲ್ಲಿ ಅಥವಾ ಕಟ್ಟಡ ಅಥವಾ ನಿರ್ಮಾಣ ಕಾರ್ಮಿಕ ಸಂಬಂಧ ಸಂಸ್ಥೆಯಲ್ಲಿ ಅಥವಾ ಯಾವುದಾದರೂ ಇತರ ಸ್ಥಾಪನೆ ನೋಟಿಸ್ ಕಳುಹಿಸಿದಾಗ ಅಂಥ ಪ್ರಾಧಿಕಾರವು ಅಂಥ ಒಂದು ನೋಟಿಸಿನ ವಿಚಾರಣೆಯನ್ನು 2 ತಿಂಗಳ ಒಳಗಾಗಿ ಒಂದು ವಿಚಾರಣೆಯನ್ನು ಮುಗಿಸಬೇಕೆಂದು ಈ ಸಂಹಿತೆ ಹೇಳುತ್ತದೆ. ಸೊ ಇಲ್ಲಿ ನಾವು ಕೇವಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಇದ್ದೀವಿ, ಯಾಕಂದರೆ ಎಕ್ಸಾಮ್ ತುಂಬ ಹತ್ತಿರವಿದೆ. ಸೊ ಹೀಗಾಗಿ ಎಲ್ಲರಿಗೂ ನಿಮಗೆ ಎಲ್ಲ ಸಿಲೆಬಸನ್ನು ಕವರ್ ಮಾಡಬೇಕು. ಈಗ ಮಿನಿಮಮ್ ಆಗಿ 9 ವಿಡಿಯೋಸ್ ಉಳಿಯುತ್ತೆ. ಈ 9 ವಿಡಿಯೋಗಳನ್ನು ನಾನು ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ PDF ಅನ್ನು ಕೂಡ ಶೇರ್ ಮಾಡ್ತೀನಿ. ದಯಮಾಡಿ ಎಲ್ಲರೂ ಓದಿ, ಪಾಯಿಂಟ್ಸ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ, ಪದೇ ಪದೇ ರಿವಿಷನ್ ಮಾಡಿ. ಎಲ್ಲರೂ ಭಾಳ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ನೋಟ್ಸ್ PDF ಯಾವಾಗ ಕೊಡ್ತೀರಿ ಅಂತ. ಎಲ್ಲ PDF ನೋಟ್ಸನ್ನು ಕೊಡ್ತೀನಿ. ಅದರ ಬಗ್ಗೆ ವರಿ ಮಾಡ್ಕೋಬಿಡಿ, ಪ್ರತಿಯೊಂದು ಸಿಲೆಬಸನ್ನು ಕವರ್ ಮಾಡಲಾಗುವುದು. ಸೊ ಹೀಗಾಗಿ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಹಾಗೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್. ದ ಸೆಂಟ್ರಲ್ ಗೌರ್ಮೆಂಟ್ ಶೆಲ್ ಬೈ ನೋಟಿಫಿಕೇಶನ್ ಕಾನ್ಸ್ಟಿಟ್ಯೂಟ್ ದಿ ನ್ಯಾಷನಲ್ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಡ್ವೈಸರಿ ಬೋರ್ಡ್ ಟು ಡಿಸ್ಚಾರ್ಜ್ ದಿ ಫಂಕ್ಷನ್ಸ್. ಅಂದರೆ ಕೇಂದ್ರ ಸರ್ಕಾರವು
ಅಧಿಸೂಚನೆಯ ಮೂಲಕ ಕಾರ್ಯಗಳನ್ನು ನಿರ್ವಹಿಸಲು ರಾಷ್ಟ್ರೀಯ ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ಸಲಹಾ ಮಂಡಳಿಯನ್ನು ರಚಿಸುತ್ತದೆ. The national board shall consist of, there are huge many more number of members that are constituted in this national board. We need to remember some of the important. First one is that Secretary, Ministry of Labor, Employment, Chairperson is the ex officio chairman. Director General, Factories, Advice, Service and Labor Institute, it is situated in Mumbai. Do remember this. Director, the Factories, Advice, Service and Labor Institute, it is located in Mumbai. Its Director General will be member ex officio, and these are some of the members that will be in the national board. If you want, you can note this down, but these will not be asked in the examination. ಅಂದರೆ ರಾಷ್ಟ್ರೀಯ ಮಂಡಳಿಯಲ್ಲಿ ಭಾಳಷ್ಟು ಜನ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಕಾರ್ಯದರ್ಶಿ ಯಾರಿರ್ತಾರೆ ಅಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಧ್ಯಕ್ಷರಾಗಿರ್ತಾರೆ. ಡೈರೆಕ್ಟರ್ ಜನರಲ್ ಫ್ಯಾಕ್ಟರಿ ಸಲಹಾ ಸೇವಾ ಮತ್ತು ಕಾರ್ಮಿಕ ಸಂಸ್ಥೆಗಳು ಮುಂಬೈ, ಇದರ ಡೈರೆಕ್ಟರ್ ಜನರಲ್ ಇದರ ಸದಸ್ಯರಾಗಿರ್ತಾರೆ. ಹಾಗೂ ಇಲ್ಲಿ ಹಲವಾರು ಸದಸ್ಯರು ಇರ್ತಾರೆ. ಅದನ್ನು ಈ ಪಿ ಪಿ ಟಿಯಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಆದರೆ ಇದನ್ನು ಎಕ್ಸಾಮಿನೇಷನಲ್ಲಿ ಕೇಳೋದಿಲ್ಲ. Terms of office of the members shall be 3 years. To remember this, this is very very important. What will be the terms of office of members? It will be 3 years. ಸದಸ್ಯರ ಅಧಿಕಾರ ಅವಧಿಯು ಕೇವಲ 3 ವರ್ಷವಾಗಿರುತ್ತದೆ. Next, State Advisory Board. The state government shall constitute a board to be called the State Occupational Safety Health Advisory Board to advise the state government on such matters arising out of the administration of this code as may be referred to it by the state government. That means whatever matter that arrives out of the administration, such kind of matter will be dealt by this State Occupational Safety and Health Advisory Board, and for that reason the state government will constitute such board. ಆಡಳಿತದಿಂದ ಉದ್ಭವಿಸುವ ಅಂಥ ವಿಷಯಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಲು ರಾಜ್ಯ ಸರ್ಕಾರವು ರಾಜ್ಯ ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ಸಲಹಾ ಮಂಡಳಿಯನ್ನು ರಚಿಸುತ್ತದೆ. The constitution, procedure and other matters relating to the state advisory board shall be such as may be prescribed by the state government. ಅಂದರೆ ರಾಜ್ಯ ಸಲಹಾ ಮಂಡಳಿಗೆ ಸಂಬಂಧಿಸಿದ ಸಂವಿಧಾನ, ಅದರ ಕಾರ್ಯವಿಧಾನ ಮತ್ತು ಇತರ ವಿಷಯಗಳನ್ನು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ಇರುತ್ತದೆ ಎಂದು ಈ ಸಮಿತಿ ಹೇಳುತ್ತದೆ. Next important is that Schedule 2 of this Act talks about list of matters related to safety and health. This is very important. ಈ ಕ್ವಶನನ್ನು ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಯಾಕಂದರೆ ಈ ಕಾಯ್ದೆಯ ಶೆಡ್ಯೂಲ್ 2 ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಪಟ್ಟಿಯನ್ನು ಮಾಡುತ್ತದೆ. ಅಂದರೆ ಶೆಡ್ಯೂಲ್ 2 ಎದರ ಬಗ್ಗೆ ನಿಮಗೆ ಮಾತನಾಡುತ್ತೆ ಎಂದು ಕ್ವಶನ್ ಕೇಳಿದಾಗ ದಟ್ ಶುಡ್ ಬಿ ದ ಆನ್ಸರ್ ಶುಡ್ ಬಿ ಲಿಸ್ಟ್ ಆಫ್ ಮ್ಯಾಟರ್ಸ್ ರಿಲೇಟೆಡ್ ಟು ದಿ ಸೇಫ್ಟಿ ಆ್ಯಂಡ್ ಹೆಲ್ತ್. ನೆಕ್ಸ್ಟ್, ದ ಸೆಂಟ್ರಲ್ ಗೌರ್ಮೆಂಟ್ ಶಾಲ್ ಡಿಕ್ಲೇರ್ ಬೈ ನೋಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಆನ್ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಫಾರ್ ವರ್ಕ್ ಪ್ಲೇಸಸ್ ರಿಲೇಟಿಂಗ್ ಟು ಫ್ಯಾಕ್ಟ್ರಿ, ಮೈನ್, ಡಾಕ್ ವರ್ಕರ್ಸ್, ಬಿಡಿ. ಅಂದರೆ ಕೇಂದ್ರ ಸರ್ಕಾರವು ಅಧಿಸೂಚನೆಯ ಮೂಲಕ ಕಾರ್ಖಾನೆ, ಗಣಿ, ಡಾಕ್ ಕೆಲಸ, ಬೀಡಿ ಮತ್ತು ಸಿಗಾರ್, ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸ ಹಾಗೂ ಇತರ ಸಂಸ್ಥೆಗಳ ಸಂಬಂಧಿಸಿದ ಕೆಲಸದ ಸ್ಥಳಗಳಲ್ಲಿ ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಮಾನದಂಡನೆಗಳನ್ನು ಘೋಷಿಸುತ್ತದೆ. ಅಂದರೆ ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನು ಯಾರು ಘೋಷಣೆ ಮಾಡ್ತಾರೆ ಅಂತ ಕೇಳಿದ್ದಲ್ಲಿ ಅದು ಕೇಂದ್ರ ಸರ್ಕಾರವಾಗಿರುತ್ತೆ, ಅದು ರಾಜ್ಯ ಸರ್ಕಾರವಲ್ಲ, ಉತ್ತರ ಕೇಂದ್ರ ಸರ್ಕಾರ. The appropriate government may by a general or special order require any establishment or class of establishment to constitute in the prescribed manner a safety committee consisting of representatives of employers and workers. That means ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಬೇಕೆಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಹೇಳುತ್ತೆ. ಆದರೆ ಅದರಲ್ಲಿ ಷರತ್ತುಗಳಿವೆ. ಎಷ್ಟು ಜನ ಕಾರ್ಮಿಕರಿದ್ದಾಗ ನೀವು ಅಂಥ ಒಂದು ಸುರಕ್ಷತಾ ಸಮಿತಿಯನ್ನು ಮಾಡಬೇಕೆಂದು ಹೇಳುತ್ತದೆ. ಮೊದಲನೇದಾಗಿ ಇಟ್ ಸೇಸ್ ದ್ಯಾಟ್ factory wherein 500 workers or more are working, right? Only if at all it is normal factory, then the number of workers should be 500. Factory carrying an hazardous process wherein 250 workers are working, then you should constitute a safety committee. ಒಂದು ವೇಳೆ ಅಪಾಯಕಾರಿಯಾದ ಕೆಲಸ ಮಾಡ್ತಿದ್ದಲ್ಲಿ ಅಂಥ ಒಂದು ಕಾರ್ಖಾನೆಯಲ್ಲಿ 250 ಜನ ಇದ್ದಲ್ಲಿ ಕೂಡ ನೀವು ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಬೇಕೆಂದು ಈ ಸಮಿತಿ ಹೇಳುತ್ತೆ. ಮೂರನೇದಾಗಿ ಬಿಲ್ಡಿಂಗ್ ಆರ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್, ಕಟ್ಟಡ ಮತ್ತು ಇತರ ಕಾರ್ಮಿಕ ಕೆಲಸವಿದ್ದಲ್ಲಿ 250 ಜನ ಕೆಲಸ ಮಾಡ್ತಿದ್ದಲ್ಲಿ, ಇಫ್ ಅಟ್ ಆಲ್ ದೇರ್ ಆರ್ ವರ್ಕಿಂಗ್ 250 ಮೆಂಬರ್ಸ್, ದೆನ್ ಯು ಶುಡ್ ಕಾನ್ಸ್ಟಿಟ್ಯೂಟ್ ಅ ಸೇಫ್ಟಿ ಕಮಿಟಿ. ಆ್ಯಂಡ್ ಇಫ್ ಅಟ್ ಆಲ್ ಇಟ್ ಈಸ್ ಎ ಮೈನ್, ರೈಟ್, ಅದು ಒಂದು ವೇಳೆ ಗಣಿಯಾಗಿದ್ದರೆ ಅಂಥ ಒಂದಲ್ಲಿ ಗಣಿ ಇದ್ದಲ್ಲಿ 100 ಜನ ಕೆಲಸ ಮಾಡುತ್ತಿದ್ದಲ್ಲಿ, ಇಫ್ ಅಟ್ ಆಲ್ 100 ಪೀಪಲ್ಸ್ ಆರ್ ವರ್ಕಿಂಗ್,
then you should constitute a safety committee. ಸೂಕ್ತವಾದ ಸರ್ಕಾರವು ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೂಲಕ ಉದ್ಯೋಗದಾತರು ಮತ್ತು ಕಾರ್ಮಿಕರ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಸುರಕ್ಷತಾ ಸಮಿತಿಯನ್ನು ನಿಗದಿತ ರೀತಿಯಲ್ಲಿ ಸ್ಥಾಪಿಸಬೇಕೆಂದು ಈ ಸಮಿತಿ ಹೇಳುತ್ತೆ. ಅದರಲ್ಲಿ ಕೆಲವು ಷರತ್ತುಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ 500 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತಿರುವ ಕಾರ್ಖಾನೆಯಲ್ಲಿ ಅಂಥ ಒಂದು ಸಮಿತಿ ಇರಬೇಕು. ಒಂದು ವೇಳೆ ಅಪಾಯಕಾರಿ ಪ್ರಕ್ರಿಯೆಯನ್ನು ನಡೆಸುತ್ತಿರುವ ಕಾರ್ಖಾನೆ ಇದ್ದಲ್ಲಿ ಅಲ್ಲಿ 250 ಜನ ಇದ್ದಲ್ಲಿ ಕೂಡ ನೀವು ಒಂದು ಸುರಕ್ಷತೆ ಸಮಿತಿಯನ್ನು ಮಾಡಬೇಕೆಂದು ಹೇಳುತ್ತಾರೆ. ಹಾಗೂ ಒಂದು ವೇಳೆ ಕಟ್ಟಡ ಅಥವಾ ಇತರ ನಿರ್ಮಾಣ ಕೆಲಸವಿದ್ದಲ್ಲಿ 250 ಜನ ಕೆಲಸ ಮಾಡುತ್ತಿದ್ದರೆ ಅಂಥ ಒಂದು ಕೆಲಸದ ಜಾಗದಲ್ಲಿ ವಿಶೇಷ ಆದೇಶದ ಮೂಲಕ ಸುರಕ್ಷತಾ ಸಮಿತಿಯನ್ನು ಮಾಡಬೇಕೆಂದು ಈ ಸಮಿತಿ ಹೇಳುತ್ತದೆ. ಮತ್ತು ಒಂದು ವೇಳೆ ಅದು ಗಣಿಯಾಗಿದ್ದರೆ 100 ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಲ್ಲಿ ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಬೇಕು. The employer shall be responsible to maintain in his establishment such health, safety and working conditions for the employees as may be prescribed by the central government. That means the central government will provide some of the provisions. It says that the employer should maintain these kind of provisions. Without the prejudice to the generality of the power conferred under subsection 1, the central government may prescribe for providing all or any of the following matters in the establishment or class of establishments, namely cleanliness and hygiene. It says that the employer should maintain the cleanliness and hygiene, ventilation, temperature and humidity. ಅಂದರೆ ಉದ್ಯೋಗದಾತನು ತನ್ನ ಸ್ಥಾಪನೆಯಲ್ಲಿ ಕೇಂದ್ರ ಸರ್ಕಾರವು ಸೂಚಿಸಬಹುದಾದಂತಹ ಆರೋಗ್ಯ, ಸುರಕ್ಷತೆ ಮತ್ತು ಉದ್ಯೋಗಗಳಿಗೆ ಕೆಲಸದ ಪರಿಸ್ಥಿತಿಗಳನ್ನು ಕಾಪಾಡಿಕೊಳ್ಳಲು ಜವಾಬ್ದಾರನಾಗಿರುತ್ತಾನೆಂದು ಹೇಳುತ್ತದೆ. ಅದರಲ್ಲಿ ಕೇಂದ್ರ ಸರ್ಕಾರ ಏನೆಲ್ಲ ಹೇಳಬಹುದು ಅಂದರೆ, ಮೊದಲನೇದಾಗಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡಬೇಕು. ಎರಡನೇದಾಗಿ ವಾತಾಯನ, ತಾಪಮಾನ ಮತ್ತು ಆರ್ದ್ರತೆಯನ್ನು ನೀವು ಕಾಪಾಡಬೇಕೆಂದು ಈ ಸಮಿತಿ ಹೇಳುತ್ತೆ. ಥರ್ಡ್ ಒನ್ ಇಸ್ ದ್ಯಾಟ್ ಎನ್ವಿರಾನ್ಮೆಂಟ್ ಫ್ರೀ ಫ್ರಮ್ ಡಸ್ಟ್, ನಾಕ್ಸಿಯಸ್ ಗ್ಯಾಸಸ್, ಫ್ಯೂಮ್ಸ್ ಆ್ಯಂಡ್ ಅದರ್ ಇಂಪ್ಯೂರಿಟೀಸ್. ಅಂದರೆ ಧೂಳು, ಹಾನಿಕಾರಕ ಅನಿಲ ಹಾಗೂ ಇತರ ಕಲ್ಮಶಗಳಿಂದ ಮುಕ್ತವಾದ ಪರಿಸರವನ್ನು ನೀವು ಉದ್ಯೋಗಿಯ ನೀಡಬೇಕೆಂದು ಈ ಸಮಿತಿ ಹೇಳುತ್ತೆ. Fourth one, adequate standards of humidification, artificially increasing the humidity of the air, ventilation, cooling and air in workrooms. Portable drinking water should be provided. Adequate standards to prevent overcrowding and to provide sufficient space to employers and other persons as the case may be employed therein. Sufficient arrangement for latrine and urinals, accommodation to male, female and transgender employees separately and maintaining hygiene therein. These are some of the provisions that should be maintained by the employer for the employee. ಅಂದರೆ ಇದರಲ್ಲಿ 4ನೇ ಪಾಯಿಂಟ್ ಏನಂದರೆ, ಕುಡಿಯುವ ನೀರನ್ನು ನೀವು ಅವರಿಗೆ ಒದಗಿಸಬೇಕು. ಜನದಟ್ಟಣೆಯನ್ನು ತಡೆಗಟ್ಟಲು ಮತ್ತು ಸಾಕಷ್ಟು ಒದಗಿಸುವ, ಅಂದರೆ ಪ್ರತಿಯೊಂದು ಉದ್ಯೋಗಿಯ ನಡುವೆ ಇಂತಿಷ್ಟವಾದ ಅಂತರವಿರಬೇಕೆಂದು ಈ ಸಮಿತಿ ಹೇಳುತ್ತದೆ. ಹಾಗೂ ಒಂದು ಹಿಂದಿನ ಕಾಯ್ದೆಯಲ್ಲಿ ನಾವು ಎಷ್ಟು ಜನದಟ್ಟಣೆ ಇರಬೇಕೆಂದು ಅದನ್ನು ಕೂಡ ನೋಡಿದ್ದೇವೆ. ನೀವು ಅದರ ಉತ್ತರವನ್ನು ಕಮೆಂಟ್ ಮಾಡಿ ಹೇಳಿ. 2 ಉದ್ಯೋಗಿಯ ನಡುವೆ ಎಷ್ಟು ಅಂತರವಿರಬೇಕು, ಮಿನಿಮಮ್ ಆಗಿ ಎಷ್ಟು ಅಂತರ ಇರಬೇಕೆಂದು ಒಂದು ಕಾಯ್ದೆ ಹೇಳುತ್ತದೆ. ಆ ಅಂತರ ಎಷ್ಟು ಇರಬೇಕಂತ ನಾವು ಅನುಕು ಪರೀಕ್ಷೆ ಅಂದರೆ ಮಾಕ್ ಟೆಸ್ಟಲ್ಲಿ ನೋಡಿದ್ದೇವೆ. ಯು ಶುಡ್ ಆನ್ಸರ್ ವಾಟ್ ಈಸ್ ದಿ ಮಿನಿಮಮ್ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ದಿ ಎಂಪ್ಲಾಯೀಸ್. Next, annual leave with wages. Every worker employed in an establishment shall be entitled for leave in a calendar year with wages subjected to the following conditions, namely that he has worked 180 days or more in such calendar year. Right. In the previous act, one of the act, we have seen that it was 240 days. He should have worked minimum 240 days. Now in this new code, they have reduced it to 180 days. Minimum he should have worked in 180 days in the previous calendar year. Then he will be entitled for 1 day leave. If at all he is an adult, he will get 1 day leave for every 20 days of his work. In case an adolescent worker, he will get 1 day leave for every 15 days. And if at all someone who is working in mine, then he will get 1 day for every 15 days of his work. ಅಂದರೆ ವೇತನದೊಂದಿಗೆ ವಾರ್ಷಿಕ ರಜೆ ಬಗ್ಗೆ ಈ ಸಮಿತಿ ಮಾತಾಡುತ್ತದೆ. ಒಂದು ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವ ಪ್ರತಿಯೊಬ್ಬ ಕೆಲಸಗಾರನು ಈ ಕೆಳಗಿನಂತೆ ಷರತ್ತುಗಳಿಗೆ ಒಳಪಟ್ಟಂತೆ ವೇತನದೊಂದಿಗೆ ಕ್ಯಾಲೆಂಡರ್ ವರ್ಷದಲ್ಲಿ ರಜೆಗೆ ಅರ್ಹನಾಗಿರುತ್ತಾನೆ. ಮೊದಲನೇದಾಗಿ ಅವನು ಅಥವಾ ಅವರು ಅಂಥ ಕ್ಯಾಲೆಂಡರ್ ವರ್ಷದಲ್ಲಿ 180 ದಿನಗಳ ಅಥವಾ ಅದಕ್ಕಿಂತ ಹೆಚ್ಚಿನ ದಿನ ಕೆಲಸ ಮಾಡಿದ್ದಲ್ಲಿ.
ನಾವು ಹಿಂದಿನ ಒಂದು ಆ್ಯಕ್ಟ್ದಲ್ಲಿ ನೋಡಿದ್ದೇವೆ, ಇದು 240 ದಿನ ಇತ್ತು. ಆದರೆ ಈ ಹೊಸ ಸಮಿತಿಯಲ್ಲಿ ಇದನ್ನು ರೆಡ್ಯೂಸ್ ಮಾಡಿ 180 ದಿನಗಳ ಕಾಲ ಮಾಡಿದ್ದಾರೆ. ಹಾಗೂ ಎರಡನೇದಾಗಿ, ಅವನು 180 ದಿನ ಕೆಲಸ ಮಾಡಿದ್ದಲ್ಲಿ ಅವನು ವಯಸ್ಕರನಾಗಿದ್ದರೆ ಅವನಿಗೆ ಪ್ರತಿ 20 ದಿನಗಳಿಗೆ ಒಂದು ರಜೆ ಸಿಗುತ್ತೆ. ಒಂದು ವೇಳೆ ಅವನು 15 ವರ್ಷಕ್ಕಿಂತ ಕಡಿಮೆಯಾಗಿದ್ದಲ್ಲಿ ಅವನಿಗೆ ಪ್ರತಿ 15 ದಿನಗಳಿಗೆ ಒಂದು ರಜೆ ಸಿಗುತ್ತದೆ. ಒಂದು ವೇಳೆ ಯಾವುದೇ ಆದ ವ್ಯಕ್ತಿಯು ಗನಿಯಲ್ಲಿ ಕೆಲಸ ಮಾಡುತ್ತಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಗೆ 15 ದಿನಗಳಿಗೆ ಒಂದು ರಜೆಯನ್ನು ಅವನು ಪಡೆಯುತ್ತಾನೆ. Next, any period of layoff, maternity leave or annual leave availed by such worker in such calendar year shall be counted for calculating the period of 180 days or more under the clause 1 but shall not earn leave for the period so counted. Right? ಅಂದರೆ ಒಂದು ವೇಳೆ ಅವನಿಗೆ ಅಂಥ ಕೆಲಸಗಾರನು ಅಂಥ ಕ್ಯಾಲೆಂಡರ್ ವರ್ಷದಲ್ಲಿ ಪಡೆದ ವಜಾಗೊಳಿಸುವಿಕೆ ಅಥವಾ ಹೆರಿಗೆ ರಜೆ ಅಥವಾ ವಾರ್ಷಿಕ ರಜೆಯನ್ನು ಷರತ್ತು 1 ಅಡಿಯಲ್ಲಿ 180 ದಿನಗಳ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯನ್ನು ಲೆಕ್ಕ ಹಾಕಲು ಎಣಿಸಲಾಗುತ್ತದೆ. Powers and duties of district magistrate. The district magistrate shall within the local limits of his jurisdiction exercise such powers and duties of the inspector cum facilitator in respect of mines as may be prescribed by the central government. ಅಂದರೆ ಜಿಲ್ಲಾ ಮ್ಯಾಜಿಸ್ಟ್ರೇಟನು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಸ್ಥಳೀಯ ಮಿತಿಯೊಳಗೆ ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂತಹ ಗಣಿಗಳಿಗೆ ಸಂಬಂಧಿಸಿದಂತೆ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅಧಿಕಾರಗಳ ಮತ್ತು ಕರ್ತವ್ಯಗಳನ್ನು ಚಲಾಯಿಸಬೇಕಾಗುತ್ತದೆ. ನಾವು ಹಿಂದಿನ ಇದೇ ಸಮಿತಿಯ ಮೊದಲನೇ ವಿಡಿಯೋದಲ್ಲಿ ಈ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ನನ್ನು ಯಾವ ಸೆಕ್ಷನ್ನಿನಲ್ಲಿ ಅಥವಾ ಯಾವ ಚಾಪ್ಟರ್ನಲ್ಲಿ ಕೊಟ್ಟಿದ್ದಾರೆ ಎಂದು ಹೇಳಿದ್ದೇವೆ. ಅದನ್ನು ನೀವು ಕಮೆಂಟ್ ಮಾಡಿ ಆನ್ಸರ್ ಮಾಡಿ. Next, any order issued by the inspector cum facilitator under sub clause A shall have the effect for a period of 3 days until extended by the chief inspector cum facilitator by a subsequent order. That means, if at all an order is issued by inspector cum facilitator, then such order will have an effect for a period of 3 days unless and until a subsequent order is issued by chief inspector cum facilitator. ಅಂದರೆ ಉಪಕಲಂ ಎ ಅಡಿಯಲ್ಲಿ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಹೊರಡಿಸುವ ಯಾವುದೇ ಆದೇಶವು ಆದೇಶದ ನಂತರ 3 ದಿನಗಳ ಅವಧಿಯವರೆಗೆ ಅದು ಜಾರಿಯಲ್ಲಿರುತ್ತದೆ. ಒಂದು ವೇಳೆ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಮಾಡಿದ ಆದೇಶದ ಅದರ ಮೇಲೆ ಮುಖ್ಯ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ತಿರುಗಿ ಮತ್ತೊಂದು ಆದೇಶ ಮಾಡಿದ್ದಲ್ಲಿ 3 ದಿನಗಳ ಆದೇಶವಿದ್ದಲ್ಲಿ ಅದು ಕಡಿಮೆ ಸಮಯದಲ್ಲಿ ಮುಗಿದು ಹೋಗುತ್ತೆ. ಹೌದಾ? ಅಂದರೆ ಯಾವುದೇ ಆದ ಒಬ್ಬ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಆದೇಶ ಮಾಡಿದರೆ ಅದು 3 ದಿನಗಳ ಕಾಲ ಜಾರಿಯಲ್ಲಿರುತ್ತೆ. ಒಂದು ವೇಳೆ ಮುಖ್ಯ ಇನ್ಸ್ಪೆಕ್ಟರ್ ಅಥವಾ ಫೆಸಿಲಿಟೇಟರ್ ಬೇರೆ ಆದೇಶ ಮಾಡಲಿಲ್ಲ ಅಂದರೆ ಇದೇ ಆದೇಶವು ಕಂಟಿನ್ಯೂ ಆಗುತ್ತೆ. ಇಲ್ಲದಿದ್ದರೆ ಅದು ಕೇವಲ 3 ದಿನದಲ್ಲಿ ಮುಕ್ತಾಯಗೊಳ್ಳುತ್ತೆ. Next, any person aggrieved by an order of inspector cum facilitator under sub clause A and the chief inspector cum facilitator under sub clause B shall have the right to appeal to the high court. ಅಂದರೆ ಯಾವುದೇ ಆದ ಒಬ್ಬ ವ್ಯಕ್ತಿಯು ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಆದೇಶದಿಂದ ಬಾಧಿತನಾಗಿದ್ದರೆ ಅದು ಉಪಕಲಂ ಎ ಅಡಿಯಲ್ಲಿ. ಒಂದು ವೇಳೆ ಮುಖ್ಯ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಆದೇಶದಿಂದ ಬಾಧಿತನಾಗಿದ್ದಲ್ಲಿ ಅದು ಉಪಕಲಂ ಬಿ ಅಲ್ಲಿ ಬರುತ್ತೆ. ಅಂಥ ಒಬ್ಬ ವ್ಯಕ್ತಿಯು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದೆಂದು ಈ ಸಮಿತಿ ಹೇಳುತ್ತದೆ. ನೆಕ್ಸ್ಟ್, ಥರ್ಡ್ ಫೆಸಿಲಿಟಿ ಇಸ್ ದ್ಯಾಟ್ ವೇರ್ ಎ ನೋಟಿಸ್ ಹ್ಯಾಸ್ ಬೀನ್ ಗಿವನ್ ಅಂಡರ್ ಸಬ್ ಕ್ಲಾಸ್ ಎ ಆರ್ ಎನ್ ಆರ್ಡರ್ ಈಸ್ ಮೇಡ್ ಅಂಡರ್ ಸಬ್ ಕ್ಲಾಸ್ ಬಿ ಆರ್ ಸಬ್ ಕ್ಲಾಸ್ ಸಿ ಆರ್ ಸಬ್ ಕ್ಲಾಸ್ ಡಿ by an inspector cum facilitator, the employer of the mine may within 10 days after the receipt of notice of an order, as the case may be, appeal against the same to the chief inspector cum facilitator, who may confirm, modify or cancel the notice of an order. That means, if at all a inspector cum facilitator has issued a notice to the employer of the owner of the mine, then such owner can go for the appeal to the chief inspector cum facilitator within 10 days. ಅಂದರೆ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಉಪಕಲಂ ಎ ಬಿ ಅಥವಾ ಸಿ ಅಥವಾ ಡಿ ಈ ಯಾವುದಾದ್ರೂ ಒಂದು ಉಪಕಲಮಲ್ಲಿ ಒಂದು ನೋಟಿಸನ್ನು ಗಣಿಯ ಮಾಲೀಕರಿಗೆ ಕೊಟ್ಟಿದ್ದಲ್ಲಿ ಅಂಥ ಒಬ್ಬ ಮಾಲೀಕನು 10 ದಿನದ ಒಳಗಾಗಿ 10 ದಿನದ ಒಳಗಾಗಿ ಮುಖ್ಯ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಹತ್ರ ಮನವಿಗೆ ಹೋಗಬಹುದು.
ಅಂಥ ಮುಖ್ಯ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅಂಥ ಒಂದು ಆದೇಶನ ಮಾರ್ಪಡಿಸಬಹುದು ಅಥವಾ ರದ್ದುಪಡಿಸಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಸೇಫ್ಟಿ ಕಮಿಟಿ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಸೆಕ್ಷನ್ 22 ಆಫ್ ದಿಸ್ ಕೋಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸುರಕ್ಷತಾ ಸಮಿತಿಯನ್ನು ಈ ಸಮಿತಿಯ ಸೆಕ್ಷನ್ 22ರ ಅಡಿಯಲ್ಲಿ ನೇಮಕ ಮಾಡಲಾಗುತ್ತೆ. ಸೊ ಇದು 2ನೇ ಭಾಗವಾಗಿತ್ತು. ಇನ್ನು 3ನೇ ಭಾಗವನ್ನು ನಾಳೆ ಕವರ್ ಮಾಡಲಾಗುವುದು. ಮೋಸ್ಟ್ಲಿ ಇನ್ನೊಂದು ಹಾರ್ಡ್ಲಿ 10 ಡೇಸ್ ಬೇಕಾಗುತ್ತೆ ಕಂಪ್ಲೀಟ್ ಸಿಲೆಬಸನ್ನು ಮುಗಿಸ್ಕೊಡ್ಲಿಕ್ಕೆ. ಸೊ ಎಲ್ಲ PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.